ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ SLC ಬೋರ್ಡ್ ಬಿಡುಗಡೆ ಮಾಡಿರುವಂತಹ MCQ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದರಲ್ಲಿರುವಂತಹ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯೋಣ. ಇಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆ 1ರಿಂದ 10ರವರೆಗಿನ ಪರಿಹಾರಗಳನ್ನು ಕಂಡುಹಿಡಿಯುತ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ 2x + 3y = 16 ರೇಖಾತ್ಮಕ ಸಮೀಕರಣಕ್ಕೆ ಸರಿಹೊಂದುವ x ಮತ್ತು y ನ ಬೆಲೆಗಳು. The value of x and y which satisfy the linear equation 2x + 3y = 16 are. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ರೇಖಾತ್ಮಕ ಸಮೀಕರಣ ಅಥವಾ ಲೀನಿಯರ್ ಇಕ್ವೇಷನ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಹೊಂದುವಂತಹ x ಮತ್ತು y ನ ಬೆಲೆಗಳನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು. ಅಂದರೆ ಇಲ್ಲಿರುವಂತಹ 4 ಬೆಲೆಗಳಲ್ಲಿ ಯಾವುದಾದ್ರೂ ಒಂದು ಬೆಲೆಯನ್ನು ನಾವು ಇಲ್ಲಿ ಹಾಕಿದಾಗ x ಮತ್ತು yಗೆ ಹಾಕಿದಾಗ ಎಡಬದಿ ಮತ್ತು ಬಲಬದಿ ನಮಗೆ ಒಂದೇ ರೀತಿಯ ಬೆಲೆ ಬರಬೇಕು. ಇಲ್ಲಿ ಬಲಬದಿಯಲ್ಲಿ 16 ಅಂತ ಇದೆ. ಇಲ್ಲಿ x ಮತ್ತು yಯನ್ನು ಹಾಕಿದಾಗ ಎಡಬದಿಯಲ್ಲಿ ಕೂಡ 16 ಅಂತ ಬಂದರೆ ಆ ಬೆಲೆಯನ್ನು ನಾವಿಲ್ಲಿ ತೆಗೆದುಕೊಳ್ಬೋದು. ಸೊ ಇದಕ್ಕೆ ನಾವೇನು ಮಾಡುವ ಅಂದರೆ ಇಲ್ಲಿ ಕೊಟ್ಟಿರುವಂಥ ಯಾವ ಬೆಲೆಗಳನ್ನು ಕೊಟ್ಟಿದ್ದಾರೆ ಆ ಬೆಲೆಗಳನ್ನು ಒಂದೊಂದಾಗಿ ಹಾಕ್ತಾ ಹೋಗುವ. ಸೊ ಮೊದಲಿಗೆ ಇಲ್ಲಿ 2x + 3y ಈ ರೇಖಾತ್ಮಕ ಸಮೀಕರಣ ಅಥವಾ ಲೀನಿಯರ್ ಇಕ್ವೇಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಮೊದಲನೇ ಆಯ್ಕೆ ಏನಿದೆ x = 5 ಅಂತ ಕೊಟ್ಟಿದ್ದಾರೆ, ಹಾಗೆ y = 2 ಅಂತ ಕೊಟ್ಟಿದ್ದಾರೆ. ಈ ಬೆಲೆಯನ್ನು ಹಾಕ್ತಾ ಇದ್ದೇನೆ ಈ ಸಮೀಕರಣದಲ್ಲಿ. ಸೊ ಈ ಬೆಲೆಗಳನ್ನು ಹಾಕಿದಾಗ ಏನಾಗ್ತದೆ, ಇಲ್ಲಿ 2 x 5 ಸೊ 2 × 5 ಪ್ಲಸ್ 3 y 2 ಸೊ 3 × 2 ಅಥವಾ ಇಲ್ಲಿ 3 × 2 = 16. 2 × 5 ಅಂದರೆ 10. ಸೊ 3 × 2 ಅಂದರೆ 6. ಸೊ ಇಲ್ಲಿ 16 ಇದೆ. 10 + 6 ಅಂದರೆ 16. ಸೊ ನಮಗೆ ಇಲ್ಲಿ 16 = 16 ಅಂತ ಸಿಗ್ತಾ ಇದೆ. ಸೊ ಎಡಬದಿಯಲ್ಲಿರುವಂಥ ಬೆಲೆ ಬಲಬದಿಗೆ ಸಮ ಆಗಿದೆ. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? x = 5 y = 2. ಒಂದು ವೇಳೆ ಈಗ ಈ ಬೆಲೆಗಳನ್ನು ಹಾಕಿದಾಗ ನಿಮಗಿಲ್ಲಿ ಎಡಬದಿ ಮತ್ತು ಬಲಬದಿಯ ಬೆಲೆಗಳು ಸರಿಯಾಗಿ ಬಂದಿಲ್ಲ ಅಂತಾದರೆ, ಸಮವಾಗಿಲ್ಲ ಅಂತಾದರೆ ನೀವು ಎರಡನೆಯ ಬೆಲೆ ಜೊತೆ ಟ್ರೈ ಮಾಡಬೇಕು, ಹಾಗೆ ಮೂರನೇ ಬೆಲೆ ಜೊತೆ ಟ್ರೈ ಮಾಡಬೇಕು. ಈಗ ನೀವು ಉದಾಹರಣೆಗೆ ಇಲ್ಲಿ ನೋಡಿದರೆ ಇಲ್ಲಿ 2 ಇದೆ, y 5 ಇದೆ. ಸೊ ಇದನ್ನು ಇಲ್ಲಿ ಹಾಕಿದಾಗ 2 × 2 ಅಂದರೆ 4 ಆಗ್ತದೆ, ಹಾಗೆ 3 × 5 ಅಂದರೆ 15 ಆಗ್ತದೆ. ಸೊ ಈ ಬೆಲೆಯನ್ನು ಹಾಕಿದಾಗ ಇಲ್ಲಿ ಎಡಬದಿಯಲ್ಲಿ 19 ಅಂತ ಬರ್ತದೆ. ಸೊ ಅದು ಬಲಬದಿಯ ಬೆಲೆಗೆ ಸಮವಾಗಿಲ್ಲ, ಹಾಗಾಗಿ ಇದನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಈ ರೀತಿಯಲ್ಲಿ ನಾವು ಇಲ್ಲಿ ಆಯ್ಕೆಯನ್ನು ಕೊಟ್ಟಿರ್ತಾರೆ, ಆ ಆಯ್ಕೆಯಲ್ಲಿರುವ ಒಂದೊಂದೇ ಬೆಲೆಗಳನ್ನು ಹಾಕ್ತಾ ನೋಡಬೇಕು. ಹಾಕಿದಾಗ ನಮಗೆ ಎಡಬದಿಯಲ್ಲಿರುವಂಥ ಬೆಲೆ ಬಲಬದಿಗೆ ಸಮ ಅಂತ ಬಂದರೆ ಅದನ್ನು ನಾವಿಲ್ಲಿ ತೆಗೆದುಕೊಳ್ಬೋದು. ಸೊ ಎ ಇಲ್ಲಿ ಸರಿಯಾದ ಆಯ್ಕೆ. x = 5 y = 2. ಎರಡನೇ ಪ್ರಶ್ನೆ x + y = 8 ಮತ್ತು 2y - x = 1 ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿದಾಗ x ಮತ್ತು y ನ ಬೆಲೆಗಳು. By solving a pair of linear equations x + y = 8 and 2y - x = 1, the values of x and y. ಸೊ ಇಲ್ಲಿ ನಮಗೆ 2 ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಈ ಸಮೀಕರಣಗಳನ್ನು ನಾವು ಬಿಡಿಸಬೇಕು, ಅಂದರೆ ಸಾಲ್ವ್ ಮಾಡಬೇಕು. ಯಾವುದಾದ್ರೂ ವಿಧಾನವನ್ನು ಉಪಯೋಗಿಸಬೇಕು. ಅದನ್ನು ಸಾಲ್ವ್ ಮಾಡಿದಾಗ ನಮಗೆ ಇಲ್ಲಿ ಸಿಗುವಂಥ x ಮತ್ತು y ನ ಬೆಲೆಗಳು ಏನು ಅಂತ ನಾವಿಲ್ಲಿ ಹೇಳಬೇಕು. ಸೊ 2 ಸಮೀಕರಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಯಾವುದೇ ವಿಧಾನವನ್ನು ಉಪಯೋಗಿಸ್ಬೋದು. ಸೊ ನಾನಿಲ್ಲಿ ಈಗ ವರ್ಜಿಸುವ ವಿಧಾನ, ಬೇರೆ ಬೇರೆ ವಿಧಾನಗಳನ್ನು ನೀವು ಕಲ್ತಿರ್ತೀರಾ. ವರ್ಜಿಸುವ ವಿಧಾನ ಅಥವಾ ಎಲಿಮಿನೇಷನ್ ಮೆಥಡ್ ಅಂತ ನಾವು ಹೇಳ್ತೇವೆ, ಹಾಗೆ ಆದೇಶ ವಿಧಾನ. ಸೊ ಇದರಲ್ಲಿ ನಿಮಗೆ ಯಾವ ವಿಧಾನ ಸುಲಭ ಅಂತ ಕಾಣ್ತದೆ ಆ ವಿಧಾನವನ್ನು ಉಪಯೋಗಿಸಿ x ಮತ್ತು y ಯ ಬೆಲೆಯನ್ನು ಕಂಡುಹಿಡಿಬೋದು. ಸೊ ಮೊದಲಿಗೆ ನಾನೇನು ಮಾಡ್ತಾ ಇದ್ದೇನೆ ಅಂದರೆ ಈ ಸಮೀಕರಣವನ್ನು ಸರಿಯಾದ ರೀತಿಯಲ್ಲಿ ಬರೀತೇನೆ. ಇಲ್ಲಿ x + y = 8 ಅಂತ ಇದೆ. ಸೊ 2y - x = 1 ಅಂತ ಇದೆ. ಸೊ ಇಲ್ಲಿರುವಂಥ x ನ ಜಾಗದಲ್ಲಿ ಇದನ್ನು ಬರೀತೇನೆ. ಇಲ್ಲಿ -x ಇದೆ, ಪ್ಲಸ್ ಇಲ್ಲಿ 2y ಇದೆ. ಇದನ್ನು ಆಚೀಚೆ ಮಾಡಿ ಬರೀತಾ ಇದ್ದೇನೆ. ಆಗ ಇಲ್ಲಿ ಕೂಡ x, ಇಲ್ಲಿ ಕೂಡ x ಅಂತ ಸಿಗ್ತದೆ. = 1.
ಈಗ ಇಲ್ಲಿ ನೀವು ನೋಡಿದರೆ ಇದನ್ನು ನಾವು ಕೂಡಿಸಿದರೆ ಇಲ್ಲಿ ಪ್ಲಸ್ ಅಂತ ಮಾಡಿದರೆ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಮೈನಸ್ ಎಕ್ಸ್ ಇದೆ. ಸೊ ಇದೆರಡೂ ಕೂಡ ಕ್ಯಾನ್ಸಲ್ ಆಗ್ತದೆ. ಮತ್ತು ವೈ ಪ್ಲಸ್ 2y ಅಂತ ಮಾಡಿದಾಗ ನಮಗಿಲ್ಲಿ ಬೆಲೆ 3y ಅಂತ ಸಿಗ್ತದೆ. ಹಾಗೆ 8 ಪ್ಲಸ್ 1 ಅಂದರೆ 9. ಸೊ y ಇಸ್ ಈಕ್ವಲ್ ಟು ಈ 3ಅನ್ನು ಬಲಬದಿಗೆ ತೆಗೆದುಕೊಂಡು ಬಂದಾಗ ಅದು ಛೇದ ಅಥವಾ ಡಿನಾಮಿನೇಟರ್ಗೆ ಬರ್ತದೆ. ಸೊ y ಇಸ್ ಈಕ್ವಲ್ ಟು 3 ಗುಣಿಸು 3 ಅಂದರೆ 9. ಸೊ y ಯ ಬೆಲೆ ನಮಗೆ 3 ಅಂತ ಸಿಕ್ಕಿದೆ. y ಯ ಬೆಲೆ ಸಿಕ್ಕ ನಂತರ ನಾವೇನು ಮಾಡಬೇಕಂದ್ರೆ ಇಲ್ಲಿರುವಂಥ ಎರಡು ಸಮೀಕರಣದಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಈ y ಯ ಬೆಲೆಯನ್ನು ಹಾಕಬೇಕು. ಆಗ ನಮಗೆ ಎಕ್ಸಿನ ಬೆಲೆ ಸಿಗ್ತದೆ. ಈಗ ನಾನು ಈ ಮೊದಲ ಸಮೀಕರಣವನ್ನು ತೆಗೆದುಕೊಳ್ತೇನೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 8. ಇದರಲ್ಲಿ ಈಗ y ಯ ಬೆಲೆ ನಮಗೆ ಗೊತ್ತಿದೆ, ಅದನ್ನು ಹಾಕಿ. ಸೊ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 8. ಸೊ ಎಕ್ಸ್ ಇಸ್ ಈಕ್ವಲ್ ಟು ಈ 3ಅನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ -3 ಆಗ್ತದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಉತ್ತರ ಸಿಗ್ತದೆ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 5 ಮತ್ತು ವೈ ಇಸ್ ಈಕ್ವಲ್ ಟು 3. ಇದು ಸರಿಯಾದ ಆಯ್ಕೆ. ಅಂದರೆ ನಾವಿಲ್ಲಿ ಯಾವುದನ್ನು ತೆಗೆದುಕೊಳ್ಬೋದು, ಸಿಯನ್ನು ನಾವು ಉತ್ತರವಾಗಿ ತೆಗೆದುಕೊಳ್ಬೋದು. ಎಕ್ಸ್ ಇಸ್ ಈಕ್ವಲ್ ಟು 5, ವೈ ಇಸ್ ಈಕ್ವಲ್ ಟು 3. ಮೂರನೇ ಪ್ರಶ್ನೆ, 3x² ಇಸ್ ಈಕ್ವಲ್ ಟು 4 ಇಂಟು 5x ಮೈನಸ್ 3 ವರ್ಗ ಸಮೀಕರಣದ ಆದರ್ಶ ರೂಪವು. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 3x² ಇಸ್ ಈಕ್ವಲ್ ಟು 4 ಇಂಟು 5x ಮೈನಸ್ 3 ಈಸ್. ಇಲ್ಲಿ ನಾವು ಆದರ್ಶ ರೂಪದಲ್ಲಿ ಇದನ್ನು ಬರೀಬೇಕು. ಸೊ ಆದರ್ಶ ರೂಪ ಯಾವಾಗಲೂ ಹೇಗಿರ್ತದೆ? ವರ್ಗ ಸಮೀಕರಣದ ಆದರ್ಶ ರೂಪ ಅಂದರೆ ax² ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಇದನ್ನು ನಾವು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ತೇವೆ. ಸೊ ಅಥವಾ ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳ್ತೇವೆ. ಸೊ ನಮಗೆ ಮೇಲೆ ಕೊಟ್ಟಿರುವಂಥ ಏನು ಸಮೀಕರಣ ಇದೆ ಅದನ್ನು ನಾವು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೀಬೇಕು. ಸೊ ಈಗ ಮೊದಲಿಗೆ ಆ ರೀತಿ ಬರೀಲಿಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಎಡಬದಿಯಲ್ಲಿ ಒಂದೇ ಬೆಲೆ ಇರೋದ್ರಿಂದ ಅದನ್ನು ಹಾಗೆ ಬರೆದು ಬಿಡಿ. ಬಲಬದಿಯಲ್ಲಿರುವಂಥ ಬೆಲೆಯನ್ನು ಗುಣಿಸಿ. 4 ಗುಣಿಸು 5x ಅಂದರೆ ಏನಾಗ್ತದೆ? ಇಲ್ಲಿ 20x ಅಂತ ಸಿಗ್ತದೆ. ಹಾಗೆ ಇಲ್ಲಿ 4 ಗುಣಿಸು 3 ಅಂದರೆ 12 ಅಂತ ಸಿಗ್ತದೆ. ಆಮೇಲೆ ಈ ಬದಿಯಲ್ಲಿ 3x² ಇದೆ. ಈ ಬಲಬದಿಯಲ್ಲಿರುವಂಥ ಎಲ್ಲ ಬೆಲೆಗಳನ್ನು ಎಡಬದಿಗೆ ತನ್ನಿ. ಸೊ ಇದು 20x ಇದ್ದದ್ದು -20x ಆಗ್ತದೆ ಎಡಬದಿಗೆ ಬಂದಾಗ. ಹಾಗೆ -12 ಇದ್ದದ್ದು +12 ಆಗ್ತದೆ. ಆಮೇಲೆ ಇಲ್ಲಿ ಬಲಬದಿಯಲ್ಲಿ ಏನು ಉಳಿತಾ ಇದೆ? ಬಲಬದಿಯಲ್ಲಿ ಇಲ್ಲಿ 0 ಅಂತ ಉಳಿತಾ ಇದೆ. ಸೊ ಇಲ್ಲಿ ನಮಗೆ ಇದನ್ನು ನೀವು ಗಮನಿಸ್ಬೋದು, ನಮಗೆ ಸಿಕ್ಕಂಥ ಉತ್ತರವು ವರ್ಗ ಸಮೀಕರಣದ ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಆದರ್ಶ ರೂಪದಲ್ಲಿ ಇದೆ. ax² ಇಲ್ಲಿ a ಎಷ್ಟು 3 ಆಗ್ತದೆ. ಆಮೇಲೆ x² ಇದೆ. ಆಮೇಲೆ bx ಅಂತ ಇದೆ. b ಎಷ್ಟು -20. ಹಾಗೆ c ಎಷ್ಟು 12. ಸೊ ಇದು ನಮಗೆ ಸರಿಯಾದ ಉತ್ತರ ಈ ಪ್ರಶ್ನೆಗೆ. ಸೊ ಆದ್ದರಿಂದ ನಾವಿಲ್ಲಿ ಯಾವುದನ್ನು ಆಯ್ಕೆ ಮಾಡ್ಬೋದು? ಇಲ್ಲಿ ಡಿ ಅನ್ನು ಆಯ್ಕೆ ಮಾಡ್ಬೋದು. ಡಿ ಯಲ್ಲಿ ಏನು ಕೊಟ್ಟಿದ್ದಾರೆ? 3x² ಮೈನಸ್ 20x ಪ್ಲಸ್ 12 ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಐಕ್ಯಗೊಳ್ಳುವ ರೇಖೆಗಳಾಗಿವೆ? ದ ಪೇರ್ ಆಫ್ ಕೋಇನ್ಸಿಡೆಂಟ್ ಲೈನ್ಸ್ ಇನ್ ದ ಫಾಲೋವಿಂಗ್ ಆರ್. ಸೊ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಐಕ್ಯಗೊಳ್ಳುವಂತಹ ರೇಖೆಯನ್ನು ಉಂಟು ಮಾಡುವಂತಹ ಅಥವಾ ಕೋಇನ್ಸಿಡೆಂಟ್ ಲೈನ್ಸನ್ನು ಉಂಟು ಮಾಡುವಂತಹ ರೇಖಾತ್ಮಕ ಸಮೀಕರಣ ಅಥವಾ ಲೀನಿಯರ್ ಪೇರ್ ಇಕ್ವೇಷನ್ ಯಾವುದು ಅಂತ ಹೇಳಿ ಕಂಡುಹಿಡಿಯಬೇಕು. ಸೊ ಈಗ ನೀವು ಕೋಇನ್ಸಿಡೆಂಟ್ ಅಥವಾ ಐಕ್ಯಗೊಳ್ಳುವ ಅಂದ್ರೇನು? ಒಂದರ ಮೇಲೆ ಒಂದು ಈ ರೀತಿಯಲ್ಲಿ ರೇಖೆಗಳು ಒಂದರ ಮೇಲೆ ಒಂದು ಇರ್ತದೆ. ಅಂಥ ರೇಖೆಗಳನ್ನು ನಾವು ಕೋಇನ್ಸಿಡೆಂಟ್ ಅಥವಾ ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳ್ತೇವೆ. ಸೊ ಈ ಕೇಸನ್ನು ನೀವು ತೆಗೆದುಕೊಂಡ್ರೆ ಇಲ್ಲಿ ಯಾವಾಗಲೂ ಕೂಡ a1/a2 ನೀವು ಅನುಪಾತವನ್ನು ಕಂಡುಹಿಡಿದಾಗ ಎರಡು ರೇಖಾತ್ಮಕ ಸಮೀಕರಣಗಳ ಅನುಪಾತವನ್ನು ಕಂಡುಹಿಡಿದಾಗ ನಿಮಗೆ ಈ ರೀತಿಯಲ್ಲಿ ಸಿಗಬೇಕು. a1/a2 ಇಸ್ ಈಕ್ವಲ್ ಟು b1/b2 ಇಸ್ ಈಕ್ವಲ್ ಟು c1/c2. ಈ ರೀತಿಯಲ್ಲಿ ಬೆಲೆಗಳು ನಿಮಗೆ ಸಿಗ್ತಾ ಹೋಗಬೇಕು. ಆಗ ನಾವು ಅದನ್ನು ಐಕ್ಯಗೊಳ್ಳುವ ರೇಖೆಗಳು ಅಥವಾ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತೇವೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಇಲ್ಲಿ ಪ್ರತಿಯೊಂದು ಆಯ್ಕೆಯನ್ನು ತೆಗೆದುಕೊಂಡು ಚೆಕ್ ಮಾಡಬೇಕು ಈ ಬೆಲೆಗಳನ್ನು. ಸೊ ಈ ಬೆಲೆಗಳನ್ನು ಹಾಕಿ ನೋಡಿದಾಗ ನಮಗೆ ಈ ರೀತಿಯಲ್ಲಿ ಎಲ್ಲ ಬೆಲೆಗಳು ಎಲ್ಲ ಅನುಪಾತಗಳು ಒಂದೇ ರೀತಿಯಲ್ಲಿ ಸಿಕ್ಕಿದ್ರೆ ಅದನ್ನು ನಾವಿಲ್ಲಿ ತೆಗೆದುಕೊಳ್ಬೋದು. ಸೊ ಈಗ ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೇನೆ. x - 2y ಇಸ್ ಈಕ್ವಲ್ ಟು 0 ಅಂತ ಇದೆ. ಹಾಗೆ 3x + 4y ಇಸ್ ಈಕ್ವಲ್ ಟು 20 ಅಂತ ಇದೆ.
ಇಲ್ಲೀಗ ನೀವು ಗಮನಿಸಿದರೆ ಎಯ ಬೆಲೆ ಏನಾಗ್ತದೆ, ಇಲ್ಲಿ ಎ1ನ ಬೆಲೆ ಇಲ್ಲಿ 1 ಆಗ್ತದೆ, ಯಾವುದೇ ಬೆಲೆ ಇಲ್ಲ. ಹಾಗಾಗಿ ಎ1ನ ಬೆಲೆ ಇಲ್ಲಿ 1 ಆಗ್ತದೆ. ಹಾಗೆ ಬಿ1 ಎಷ್ಟಿಲ್ಲಿ, ಬಿ1ನ ಬೆಲೆ -2. ಹಾಗೆ ಸಿ1ಗೆ ಯಾವುದೇ ಬೆಲೆಯನ್ನು ಕೊಟ್ಟಿಲ್ಲ, ಅಂದರೆ ಮೈನಸ್ ಆಗ್ತದೆ. ಸೊ ಸಿ1ನ ಬೆಲೆ ಇಲ್ಲಿ 0 ಆಗ್ತದೆ. ಅದೇ ರೀತಿ ಎ2 ಇಲ್ಲಿ 3 ಆಗ್ತದೆ. ಹಾಗೆ ಬಿ2ನ ಬೆಲೆ ಎಷ್ಟು, ಬಿ2ನ ಬೆಲೆ 4. ಹಾಗೆ ಸಿ2 ಈ 20ನ ಈ ಬದಿಗೆ ತಂದಾಗ ಅದು -20 ಆಗ್ತದೆ. ಸೊ ಸಿ2 -20 ಅಂತ ಸಿಗ್ತದೆ. ಈ ರೀತಿ ಬೆಲೆಗಳು ಸಿಕ್ಕ ನಂತರ ಅನುಪಾತವನ್ನು ನೋಡಿ. ಎ1 ಭಾಗಿಸು ಎ2 ಅಂದರೆ 1/3 ಇಸ್ ಈಕ್ವಲ್ ಟು ಬಿ1 ಭಾಗಿಸು ಬಿ2 -2 ಭಾಗಿಸು 4 ಇಸ್ ಈಕ್ವಲ್ ಟು 0 - 20. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 1/3 ಇಸ್ ಈಕ್ವಲ್ ಟು ಇಲ್ಲಿ ಭಾಗಿಸಿದಾಗ 2 × 1 2 × 2 ಅಂದರೆ 4. ಇಲ್ಲಿ 0 - 20 ಅಂತ ಸಿಗ್ತದೆ. ಸೊ ಇಲ್ಲಿರುವಂಥ ಯಾವುದೇ ಅನುಪಾತಗಳು ಒಂದಕ್ಕೊಂದು ಸಮವಾಗಿಲ್ಲ. ಹಾಗಾಗಿ ಈ ಸಮೀಕರಣವನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ನಂತರ ನೀವು ಎರಡನೇ ಆಯ್ಕೆಯನ್ನು ನೋಡಿ. ಎರಡನೇ ಆಯ್ಕೆಯಲ್ಲಿ ಏನಂತ ಕೊಟ್ಟಿದ್ದಾರೆ, 2x + 3y ಇಸ್ ಈಕ್ವಲ್ ಟು 9 ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ 4x + 6y ಇಸ್ ಈಕ್ವಲ್ ಟು 18 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ a1 b1 c1 ಬೆಲೆಗಳನ್ನು ಬರೆಯುವ. a1 ಎಷ್ಟಾಗ್ತದೆ, ಇಲ್ಲಿ 2. ಹಾಗೆ b1ನ ಬೆಲೆ ಎಷ್ಟು, 3. ಹಾಗೆ ಇಲ್ಲಿ ಸಿ1ನ ಬೆಲೆ ಎಷ್ಟಾಗ್ತದೆ, ಇಲ್ಲಿ -9 ಅಂತ ಆಗ್ತದೆ. ಯಾಕೆಂದರೆ ಈ 9ನ ಈ ಬದಿಗೆ ತಂದು ಬರೀತೇವೆ ನಾವು ಯಾವಾಗಲೂ ಕೂಡ ಈ ರೀತಿಯಲ್ಲಿ ಇರ್ತದೆ. ax + by + c ಇಸ್ ಈಕ್ವಲ್ ಟು 0. ಇದು ರೇಖಾತ್ಮಕ ಸಮೀಕರಣ ಅಥವಾ ಲೀನಿಯರ್ ಪೇರ್ ಆಫ್ ಇಕ್ವೇಷನ್. ಹಾಗಾಗಿ ಈ 9ನ ಈ ಬದಿಗೆ ತಂದಾಗ ಅದು ಮೈನಸ್ ಆಗ್ತದೆ. ಸೊ ಸಿ1 ಇಲ್ಲಿ -9. ಹಾಗೆ ಇಲ್ಲಿ ಎ2 ಎಷ್ಟಿಲ್ಲಿ 4. ಅದೇ ರೀತಿ ಬಿ2 ಎಷ್ಟಿಲ್ಲಿ 6. ಆಮೇಲೆ ಸಿ2 ಈ 18ನ ಈ ಬದಿಗೆ ತಂದಾಗ ಅದು -18 ಆಗ್ತದೆ. ಈಗ ಅನುಪಾತವನ್ನು ಬರೀರಿ. ಎ1 ಭಾಗಿಸು ಎ2 ಅಂದರೆ 2/4 ಇಸ್ ಈಕ್ವಲ್ ಟು ಬಿ1 ಭಾಗಿಸು ಬಿ2 3/6 ಇಸ್ ಈಕ್ವಲ್ ಟು ಸಿ1 ಭಾಗಿಸು ಸಿ2 -9 ಭಾಗಿಸು -18. ಇಲ್ಲಿ ಭಾಗಿಸಿದಾಗ 2 × 1 2 × 2 ಅಂದರೆ ಇಲ್ಲಿ 1/2 ಅಂತ ಸಿಗ್ತದೆ. ಹಾಗೆ 3 × 1 3 × 2 ಸೊ 1/2. ಸೊ ಇಲ್ಲಿ 9 × 1 9 × 2 ಅಂದರೆ 18 ಮೈನಸ್ ಎರಡೂ ಬದಿಯಲ್ಲಿರುವುದರಿಂದ ಪ್ಲಸ್ ಆಗ್ತದೆ. ಸೊ 1/2 ಅಂತ ಸಿಗ್ತದೆ. ಇಲ್ಲಿ ನೀವು ಗಮನಿಸಿದರೆ ಎಲ್ಲ ಅನುಪಾತಗಳು ಒಂದಕ್ಕೊಂದು ಸಮ ಆಗಿದೆ. ಮೊದಲೇ ನಾನು ಹೇಳಿದ್ದೆ, ಎಲ್ಲ ಅನುಪಾತಗಳು ಒಂದಕ್ಕೊಂದು ಸಮ ಆದರೆ ಆ ರೇಖಾತ್ಮಕ ಸಮೀಕರಣ ಅಥವಾ ಆ ಲೀನಿಯರ್ ಇಕ್ವೇಷನನ್ನು ನಾವು ಏನು ಹೇಳ್ಬೋದು, ಪೇರ್ ಆಫ್ ಕೋಇನ್ಸಿಡೆಂಟ್ ಲೈನ್ಸನ್ನು ಉಂಟು ಮಾಡ್ತದೆ ಅಂತ ಹೇಳ್ಬೋದು, ಅಥವಾ ಐಕ್ಯಗೊಳ್ಳುವ ರೇಖೆಗಳನ್ನು ಉಂಟು ಮಾಡ್ತವೆ ಅಂತ ಹೇಳ್ಬೋದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು, ಬಿ ಅಂತ ನಾವಿಲ್ಲಿ ತೆಗೆದುಕೊಳ್ಬೋದು. ಸೊ ಬಿ 2x + 3y ಇಸ್ ಈಕ್ವಲ್ ಟು 9. ಹಾಗೆ 4x + 6y ಇಸ್ ಈಕ್ವಲ್ ಟು 18. ಇಲ್ಲೀಗ ನಮಗೆ ಈ ಸಮೀಕರಣವನ್ನು ಬಿಡಿಸುವಾಗ ಸರಿಯಾದ ಉತ್ತರ ಒಂದು ವೇಳೆ ಸಿಕ್ಕದೇ ಇದ್ದರೆ ಆಗ ನಾವು ಮೂರನೇ ಆಯ್ಕೆಯನ್ನು ಚೆಕ್ ಮಾಡಬೇಕಾಗ್ತದೆ. ಈಗ ನಮಗೆ ಎರಡನೇ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಸಿಕ್ಕಿರೋದ್ರಿಂದ ನಾವೀಗ ಅದನ್ನು ಉತ್ತರವಾಗಿ ಬರೀತಾ ಇದ್ದೇವೆ. 5ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ 15 ಪದಗಳ ಮೊತ್ತ ಹಾಗೂ ಮೊದಲ 14 ಪದಗಳ ಮೊತ್ತಗಳು ಕ್ರಮವಾಗಿ 465 ಮತ್ತು 406. ಆದರೆ ಶ್ರೇಣಿಯ 15ನೇ ಪದ. The sum of first 15 terms of an arithmetic progression is 465 and the sum of first 14 terms of the same arithmetic progression is 406. Then its 15th term is. ಸೊ ನಾವಿಲ್ಲೀಗ ಶ್ರೇಣಿಯ 15ನೇ ಪದ ಅಥವಾ 15th ಟರ್ಮನ್ನು ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಿಬೇಕಾದ್ರೆ ಮೊದಲಿಗೆ ನಮ್ಗೆ ಏನನ್ನು ಕೊಟ್ಟಿದ್ದಾರೆ ಆ ಎಲ್ಲ ಬೆಲೆಗಳನ್ನು ಬರಿತಾ ಹೋಗುವ. ಸೊ ಒಂದು ಸಮಾಂತರ ಶ್ರೇಣಿಯ ಮೊದಲ 15 ಪದಗಳ ಮೊತ್ತ, ದ ಸಮ್ ಆಫ್ ಫಸ್ಟ್ 15 ಟರ್ಮ್ಸ್ ಆಫ್ ಎನ್ ಅರಿಥ್ಮೆಟಿಕ್ ಪ್ರೋಗ್ರೆಷನನ್ನು ಕೊಟ್ಟಿದ್ದಾರೆ. ಅಂದರೆ ಅದನ್ನು ನಾವು ಹೇಗೆ ಬರೀತೇವೆ, ಮೊತ್ತ ಅಂತ ಹೇಳುವಾಗ ಎಸ್ ಅನ್ನು ಬರೀತೇವೆ, ಸಮ್. ಸೊ 15 ಪದಗಳ ಮೊತ್ತ. ಸೊ ಎಸ್ 15 ಇಸ್ ಈಕ್ವಲ್ ಟು 465 ಅಂತ ಕೊಟ್ಟಿದ್ದಾರೆ. ಹಾಗೆ ದ ಸಮ್ ಆಫ್ ಫಸ್ಟ್ 14 ಟರ್ಮ್ಸ್ ಆಫ್ ದ ಸೇಮ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇಸ್ 406. ಸೊ ಮೊದಲ 14 ಪದಗಳ ಮೊತ್ತವನ್ನು ಕೊಟ್ಟಿದ್ದಾರೆ 406 ಅಂತೇಳಿ. ಸೊ ಎಸ್ 14 ಇಸ್ ಈಕ್ವಲ್ ಟು 406. ಇಲ್ಲಿ ನಾವು ಬರೆಯುವಾಗ ಗಮನಿಸಿ, A15 ಅಥವಾ A14 ಅಂತ ಬರೀತಾ ಇಲ್ಲ. ಯಾಕೆಂದರೆ ಇಲ್ಲಿ ಪದವನ್ನು ಕೊಟ್ಟಿಲ್ಲ, ಅದರ ಬದಲಿಗೆ ಮೊತ್ತ ಅಂತ ಹೇಳಿದ್ದಾರೆ. ಮೊತ್ತ ಅಂತ ಹೇಳುವಾಗ ನಾವು ಸಮ್
ಅಂದರೆ ಎಸ್ ಅನ್ನು ಬರೀಬೇಕಾಗ್ತದೆ. ಈ ರೀತಿ ಈ ಬೆಲೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಏನು ಕೇಳಿದ್ದಾರೆ, ಶ್ರೇಣಿಯ ಪದ 15ನೇ ಪದ ಅಂತ ಹೇಳಿದ್ದಾರೆ. ಸೊ ಪದ ಅಂತ ಹೇಳುವಾಗ ನಾವು ಎನ ಉಪಯೋಗಿಸ್ತೇವೆ. ಸೊ ಇಲ್ಲಿ ನಾವು A15 ಕಂಡುಹಿಡಿಬೇಕು. ಇಲ್ಲಿ ನಾನು ಎಸ್ ಉಪಯೋಗಿಸ್ತಾ ಇಲ್ಲ. ಯಾಕೆ ಅಂದರೆ 15th ಟರ್ಮ್ ಅಂತ ಇದೆ, ಇಲ್ಲಿ ಸಮ್ ಅಂತ ಇಲ್ಲ. ಆದರೆ ಮೊದಲಿಗೆ ಇಲ್ಲಿ ಸಮ್ ಆಫ್ ಫಸ್ಟ್ 15 ಟರ್ಮ್ಸ್ ಅಂತ ಇದೆ. ಹಾಗಾಗಿ ಇದು S15 ಆಗ್ತದೆ, ಇಲ್ಲಿ A15 ಅಂತ ಆಗ್ತದೆ, ಯಾಕೆಂದರೆ ಪದವನ್ನು ಕೇಳಿದ್ದಾರೆ. ಸೊ ಇದನ್ನು ಕಂಡುಹಿಡಿಬೇಕಾದ್ರೆ ನೀವೊಂದು ಸೂತ್ರವನ್ನು ಉಪಯೋಗಿಸ್ಬೋದು ನೇರವಾಗಿ. ಆ ಸೂತ್ರ ಏನಂದರೆ AN = SN - SN-1. ಸೊ ಇಲ್ಲಿಗ ನಮಗೇನು ಬೇಕು, 15ನೇ ಪದ. ಸೊ ಎನ್ ಇಲ್ಲಿ 15. ಸೊ A15 = SN ಅಂದರೆ S15 ಮೈನಸ್ N-1 ಅಂದರೆ 15 - 1. ಸೊ ಇಲ್ಲಿ ಎಷ್ಟಾಗ್ತದೆ, S15 ಮೈನಸ್ S15 - 1 ಅಂದರೆ S14. ಇಲ್ಲಿ ಬೆಲೆಗಳು ನಮಗೆ ಗೊತ್ತಿದೆ, ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಆ ಬೆಲೆಗಳನ್ನು ಹಾಕಿ 465 ಮೈನಸ್ 406 ಇಲ್ಲಿ ಕಳೆದಾಗ ನಮಗೆ ಸಿಗ್ತಾ ಇದೆ ಉತ್ತರ 59. ಸೊ ಈ ಶ್ರೇಣಿಯ 15ನೇ ಪದ ಯಾವುದು, A15 = 59 ಅಂತ ನಾವಿಲ್ಲಿ ಬರೀಬೋದು. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು, B59. 6ನೇ ಪ್ರಶ್ನೆ, 1, 5, 9, 13 ಈ ಸಮಾಂತರ ಶ್ರೇಣಿಯ 20ನೇ ಪದ. ದ 20th ಟರ್ಮ್ ಆಫ್ ಆನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ 1, 5, 9, 13 ಈಸ್. ಸೊ ಇಲ್ಲಿಗ ನಾವು ಪದವನ್ನು ಕಂಡುಹಿಡಿಬೇಕು. ಯಾವಾಗಲೂ ಕೂಡ ಪದ ಅಂತ ಕಂಡುಹಿಡಿಯುವಾಗ ನಾವು ಎ ಎನ್ನುವಂತಹ ಅಕ್ಷರವನ್ನು ಉಪಯೋಗಿಸ್ತೇವೆ, ಅಂದರೆ ಈ ಸೂತ್ರವನ್ನು ಉಪಯೋಗಿಸಬೇಕು ನೀವು. AN = A + N-1 × D. ಸಮಾಂತರ ಶ್ರೇಣಿಯ n-ನೇ ಪದ ಅಥವಾ nth ಟರ್ಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅನ್ನು ಕಂಡುಹಿಡಿಬೇಕಾದ್ರೆ ಇದನ್ನು ಉಪಯೋಗಿಸಬೇಕು. ಸೊ ಇಲ್ಲಿ ನೀವು ನೋಡ್ಬೋದು, ಸಮಾಂತರ ಶ್ರೇಣಿಯ 20ನೇ ಪದ ಅಂತ ಕೇಳಿದ್ದಾರೆ. ಮೊತ್ತದ ಬಗ್ಗೆ ಹೇಳಿಲ್ಲ, ಪದದ ಬಗ್ಗೆ ಹೇಳಿದ್ದಾರೆ, ಟರ್ಮ್ನ ಬಗ್ಗೆ. ಹಾಗಾಗಿ ಇದನ್ನು ಉಪಯೋಗಿಸಬೇಕು. ಸೊ ಇದನ್ನು ಉಪಯೋಗಿಸಬೇಕಾದ್ರೆ ನಮಗೆ ಕೆಲವೊಂದು ಬೆಲೆಗಳು ಗೊತ್ತಿರಬೇಕು. ಆ ಬೆಲೆಗಳನ್ನು ಬರೆಯುವ. ಸೊ ಮೊದಲಿಗೆ ನಮಗೆ ಈ ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಸೊ ಈ ಸಮಾಂತರ ಶ್ರೇಣಿಯನ್ನು ನೋಡಿಕೊಂಡು ನಾವಿಲ್ಲಿ ಮೊದಲ ಪದ ಯಾವುದಿಲ್ಲಿ, 1. ಸೊ ಎ ಯಾವಾಗಲೂ ಕೂಡ ಮೊದಲ ಪದ ಆಗ್ತದೆ. ಸೊ A = 1. ಹಾಗೆ ಸಾಮಾನ್ಯ ವ್ಯತ್ಯಾಸ ಅಥವಾ ಕಾಮನ್ ಡಿಫ್ರೆನ್ಸ್ ಅಂದರೆ ಡಿಯನ್ನು ಹೇಗೆ ಕಂಡುಹಿಡಿತೇವೆ ನಾವು, ಈಗ ಇದನ್ನು A1 ಹಾಗೆ A2 A3 A4 ಅಂತ ಈ ರೀತಿಯಲ್ಲಿ ಹೆಸರಿಸಿದರೆ ಎರಡು ಹತ್ತಿರ ಇರುವಂಥ ಎರಡು ಪದಗಳ ವ್ಯತ್ಯಾಸವನ್ನು ತೆಗೆದುಕೊಳ್ಬೇಕು. ಅಂದರೆ ಇಲ್ಲಿ 1 ಮತ್ತು 5 ಇದೆ. ಸೊ A2 - A1 ಅಂತ ತೆಗೆದುಕೊಳ್ಬೋದು, ಅಥವಾ A3 - A2 ಅಂತ ತೆಗೆದುಕೊಳ್ಬೋದು. ಸೊ ಇಲ್ಲಿ 5 - 1 ಅಂತ ಹೇಳಿದರೆ ಡಿಯ ಬೆಲೆ ಎಷ್ಟು, 4 ಅಂತ ಸಿಗ್ತದೆ. ಆಮೇಲೆ ಏನನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ, 20ನೇ ಪದ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಎನ್ನಿನ ಬೆಲೆ ಎಷ್ಟು, N = ಇಲ್ಲಿ 20 ಅಂತ ಆಗ್ತದೆ. ನಂತರ ನಾವಿಲ್ಲಿ ಕಂಡುಹಿಡಿಬೇಕಾಗಿರುವಂಥದ್ದು 20ನೇ ಪದ. ಸೊ A20 ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಈಗ ಈ ಎಲ್ಲ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕ್ತಾ ಹೋಗಿ. ಸೊ N ಅಂದರೆ 20. ಸೊ A20 = A + ಎಯ ಬೆಲೆ ಎಷ್ಟು, 1 ಪ್ಲಸ್ N-1. N ಅಂದರೆ 20. ಸೊ 20 - 1 ಡಿಯ ಬೆಲೆ ಎಷ್ಟು, ಇಲ್ಲಿ 4. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 1 + 20 - 1 ಅಂದರೆ 19 ಗುಣಿಸು 4. ಸೊ 1 + 19 ಗುಣಿಸು 4 ಅಂದರೆ 76. ಸೊ 1 + 76 ಅಂದರೆ 77. ಸೊ 20ನೇ ಪದ A20 = 77 ಅಂತ ಸಿಕ್ಕಿದೆ. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು, A. ಸೊ A77 ಈ ಪ್ರಶ್ನೆಯ ಸರಿಯಾದ ಆಯ್ಕೆ. 7ನೇ ಪ್ರಶ್ನೆ, x × 11y ಒಂದು ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳಾದರೆ x ಮತ್ತು yಗಳ ಬೆಲೆಗಳು ಕ್ರಮವಾಗಿ. ಇಫ್ x, 8, 11y are the consecutive terms of an arithmetic progression, the values of x and y are respectively equal to. ಸೊ ಇಲ್ಲಿ ಒಂದು ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳನ್ನು ಕೊಟ್ಟಿದ್ದಾರೆ, ಕಾನ್ಸೆಕ್ಟಿವ್ ಟರ್ಮ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಬರೆಯುವ. x 8 11 ಹಾಗೆ y ಅಂತ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಾಗ ಮೊದಲಿಗೆ ನಾವೇನು ಮಾಡಬೇಕಂದ್ರೆ, ಇದನ್ನೀಗ ಸಮಾಂತರ ಶ್ರೇಣಿ ಅಂತ ನಾವು ತೆಗೆದುಕೊಂಡಾಗ ಪದಗಳನ್ನು ನಾವು ಹೇಗೆ ಹೆಸರಿಸ್ತೇವೆ, ಇದು A1 ಅಂತ ತೆಗೆದುಕೊಳ್ತೇವೆ. ಸೊ ಇದನ್ನು A2 ಅಂತ ತೆಗೆದುಕೊಳ್ತೇವೆ. ಹಾಗೆ ಇದು A3, ಹಾಗೆ ಇದು A4.
ನಂತರ ಸಮಾಂತರ ಶ್ರೇಣಿ ಅಥವಾ ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ಯಾವಾಗಲೂ ಕೂಡ ಸಾಮಾನ್ಯ ವ್ಯತ್ಯಾಸ ಹೇಗೆ ನಾವು ಕಂಡುಹಿಡಿತೇವೆ ಅಥವಾ ಕಾಮನ್ ಡಿಫ್ರೆನ್ಸನ್ನು ಹೇಗೆ ಕಂಡುಹಿಡಿತೇವೆ, ಡಿ ಇಸ್ ಈಕ್ವಲ್ ಟು ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಅಂದರೆ n2 ಮೈನಸ್ a2 ಮೈನಸ್ a1 ಅಂತ ಬರೀತೇವೆ, ಅಥವಾ a3 ಮೈನಸ್ a2 ಅಂತ ಬರಿಬೋದು, ಅಥವಾ a4 ಮೈನಸ್ a3. ಈ ರೀತಿ ಕಾನ್ಸೆಕ್ಟಿವ್ ಟರ್ಮ್ಸ್ ಅಥವಾ ಅನುಕ್ರಮ ಪದಗಳ ನಡುವಿನ ಡಿಫ್ರೆನ್ಸ್ ಏನಿದೆ ಅದನ್ನು ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ತೇವೆ. ಸೊ ಇಲ್ಲೀಗ ಆ ಬೆಲೆಗಳನ್ನು ಬರಿತಾ ಹೋಗಿ a2 ಮೈನಸ್ a1 ಅಂದರೆ n2 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು a3 ಮೈನಸ್ a2 ಅಂದರೆ 11 ಮೈನಸ್ 8 ಇಸ್ ಈಕ್ವಲ್ ಟು a4 ಮೈನಸ್ a3 ಅಂದರೆ y ಮೈನಸ್ 11. ಸೊ ಈಗ ನೀವು ಗಮನಿಸಿದರೆ ಇಲ್ಲಿ n2 ಮೈನಸ್ ಎಕ್ಸ್ ಇದನ್ನು ಹಾಗೆ ಬರೆದು ಬಿಡಿ. ಆಮೇಲೆ 11 ಮೈನಸ್ 8 ಕಳೆದಾಗ ಇಲ್ಲಿ 3 ಅಂತ ಸಿಗ್ತದೆ. ಆಮೇಲೆ ಇಲ್ಲಿ ಇದೆ y ಮೈನಸ್ 11. ಸೊ ಮೊದಲಿಗೆ ಇಲ್ಲಿ 3 ಬೆಲೆಗಳಿರೋದ್ರಿಂದ ಮೊದಲಿಗೆ ನಾನಿಲ್ಲಿ ಈ 2 ಬೆಲೆಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ n2 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ 8 ಈ 3ಅನ್ನು ಈ ಬದಿಗೆ ತಂದಾಗ ಅದು -3 ಆಗ್ತದೆ. ಹಾಗೆ ಎಕ್ಸನ್ನು ಈ ಬದಿಗೆ ತೆಗೆದುಕೊಂಡು ಹೋದಾಗ ಅದು ಪ್ಲಸ್ ಎಕ್ಸ್ ಆಗ್ತದೆ. ಸೊ 8ರಿಂದ 3ಅನ್ನು ಕಳೆದರೆ ಉತ್ತರ 5. ಸೊ ಇಲ್ಲಿ ಏನು ಸಿಗ್ತಾ ಇದೆ, ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ನಮಗೆ ಒಂದು ಬೆಲೆ ಸಿಕ್ಕಿದೆ. ನಂತರ ಏನು ಮಾಡಿ ಅಂದರೆ ಈ 2 ಬೆಲೆಗಳನ್ನು ತೆಗೆದುಕೊಳ್ಳಿ. ಅಂದರೆ 3 ಇಸ್ ಈಕ್ವಲ್ ಟು y ಮೈನಸ್ 11 ಅಂತ ತೆಗೆದುಕೊಳ್ಳಿ. ಸೊ ಇಲ್ಲೀಗ 3 ಇಸ್ ಈಕ್ವಲ್ ಟು y ಮೈನಸ್ 11 ಅಂತ ಇದೆ. ಸೊ ಈ ಮೈನಸ್ 11ಅನ್ನು ಈ ಬದಿಗೆ ತಂದಾಗ ಅದು ಪ್ಲಸ್ 11 ಆಗ್ತದೆ. ಸೊ 3 ಪ್ಲಸ್ 11 ಇಸ್ ಈಕ್ವಲ್ ಟು y. ಸೊ 11 ಪ್ಲಸ್ 3 ಅಂದರೆ ಎಷ್ಟು, 14. ಸೊ 14 ಇಸ್ ಈಕ್ವಲ್ ಟು y. ಸೊ y ಇಸ್ ಈಕ್ವಲ್ ಟು ಇಲ್ಲಿ 14 ಅಂತ ಸಿಕ್ಕಿದೆ. ಎಕ್ಸ್ ಇಸ್ ಈಕ್ವಲ್ ಟು 5, y ಇಸ್ ಈಕ್ವಲ್ ಟು 14. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು, ಇಲ್ಲಿ ಡಿ 5 ಮತ್ತು 14, 5 ಆ್ಯಂಡ್ 14. ಎಂಟನೇ ಪ್ರಶ್ನೆ, ಇಂಟು ಎಕ್ಸ್ 20 ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸಿನ ಬೆಲೆ. ಇಫ್ 8x 20 ಆರ್ ಇನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್. ಸೊ ಇಲ್ಲಿ ಕೂಡ ನೀವಿಲ್ಲಿ ಗಮನಿಸ್ಬೋದು 3 ಪದಗಳನ್ನು ಕೊಟ್ಟಿದ್ದಾರೆ, 8, ಎಕ್ಸ್ ಮತ್ತು 20 ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಇದನ್ನು ಹೆಸರಿಸುವ a1, a2 ಹಾಗೆ a3. ಆಮೇಲೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಅಥವಾ ಕಾಮನ್ ಡಿಫ್ರೆನ್ಸನ್ನು ನಾವು ಹೇಗೆ ಕಂಡುಹಿಡಿತೇವೆ, a2 ಮೈನಸ್ a1 ಇಸ್ ಈಕ್ವಲ್ ಟು a3 ಮೈನಸ್ a2. ಈ ರೀತಿಯಲ್ಲಿ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿತೇವೆ. ಈಗ ಇಲ್ಲಿ ಬೆಲೆಗಳನ್ನು ಹಾಕಿ a2 ಮೈನಸ್ a1 ಅಂದರೆ a2 ಎಷ್ಟು ಎಕ್ಸ್ ಮೈನಸ್ a1 ಅಂದರೆ 8, ಎಕ್ಸ್ ಮೈನಸ್ 8 ಇಸ್ ಈಕ್ವಲ್ ಟು a3 ಮೈನಸ್ a2 20 a3 ಮೈನಸ್ a2 ಅಂದರೆ ಎಕ್ಸ್. ಸೊ ಎಕ್ಸ್ ಮೈನಸ್ 8 ಇಸ್ ಈಕ್ವಲ್ ಟು 20 ಮೈನಸ್ ಎಕ್ಸ್ ಅಂತ ಇದೆ. ಸೊ ಈ ಮೈನಸ್ ಎಕ್ಸನ್ನು ಈ ಬದಿಗೆ ತಂದಾಗ ಅದು ಪ್ಲಸ್ ಎಕ್ಸ್ ಆಗ್ತದೆ. ಹಾಗೆ ಈ ಮೈನಸ್ 8ಅನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ ಅದು ಪ್ಲಸ್ 8 ಅಂತ ಆಗ್ತದೆ. ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x. ಸೊ 20 ಪ್ಲಸ್ 8 ಅಂದರೆ 28. ಎಕ್ಸ್ ಇಸ್ ಈಕ್ವಲ್ ಟು 2ಅನ್ನು ಬಲಬದಿಗೆ ತಂದಾಗ ಅದು ಡಿನಾಮಿನೇಟರ್ ಅಥವಾ ಛೇದಕ್ಕೆ ಬರ್ತದೆ. ಸೊ 28 ಭಾಗಿಸು 2 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 2 ಗುಣಿಸು 1, 2 ಗುಣಿಸು 4. ಸೊ ಎಕ್ಸ್ ಇಸ್ ಈಕ್ವಲ್ ಟು 14 ಅಂತ ಇಲ್ಲಿ ನಮಗೆ ಉತ್ತರ ಸಿಗ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಸಿ 14. ಹಾಗೆ 7ನೇ ಪ್ರಶ್ನೆಯನ್ನು ಕೂಡ ನಾವು ಇದೇ ರೀತಿಯಲ್ಲಿ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿದಿದ್ದೇವೆ. ಇಲ್ಲಿ ನಾವು ಇನ್ನೊಂದು ವಿಧಾನವನ್ನು ಕೂಡ ಉಪಯೋಗಿಸ್ಬೋದು. ಆಗ ಸಮೀಕರಣವನ್ನು ರಚಿಸಬೇಕಾಗ್ತದೆ. ಬೆಲೆಗಳನ್ನು ಹಾಕಿ ಸಮೀಕರಣವನ್ನು ರಚಿಸಿ ಆಮೇಲೆ ಅದನ್ನು ಸಂಕ್ಷೇಪಿಸಿ ಕೂಡ ಇಲ್ಲಿ ಎಕ್ಸ್ ಮತ್ತು ವೈಯ ಬೆಲೆಯನ್ನು ಕಂಡುಹಿಡಿಯಬಹುದು. ಎರಡೂ ಕೂಡ ಸರಿಯಾದ ವಿಧಾನಗಳು. 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಹಾಗೂ ಕೊನೆಯ ಪದಗಳು ಕ್ರಮವಾಗಿ ಎ ಮತ್ತು ಎಲ್ ಆದರೆ ಈ ಶ್ರೇಣಿಯ ಮೊದಲ n ಪದಗಳ ಮೊತ್ತ. ದ ಫಸ್ಟ್ ಟರ್ಮ್ ಆ್ಯಂಡ್ ದ ಲಾಸ್ಟ್ ಟರ್ಮ್ ಆಫ್ ಎನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಆರ್ ಎ ಆ್ಯಂಡ್ ಎಲ್ ರೆಸ್ಪೆಕ್ಟಿವ್ಲಿ, ದೆನ್ ದ ಸಮ್ ಆಫ್ ಇಟ್ಸ್ ಫಸ್ಟ್ n ಟರ್ಮ್ ಈಸ್. ಇಲ್ಲಿ ಫಾರ್ಮುಲಾ ಅಥವಾ ಸೂತ್ರವನ್ನು ನಾವಿಲ್ಲಿ ಬರೀಬೇಕು. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ 2 ಸೂತ್ರಗಳನ್ನು ನೀವು ಕಲ್ತಿರ್ತೀರ. ಒಂದು ಸೂತ್ರವನ್ನು ನಾವು ಈ ರೀತಿಯಲ್ಲಿ ಬರೀತೇವೆ, ಎಸ್ ಎನ್ ಇಸ್ ಈಕ್ವಲ್ ಟು n ಭಾಗಿಸು 2, 2a ಪ್ಲಸ್ n ಮೈನಸ್ 1 ಇಂಟು ಡಿ. ಇಲ್ಲಿ ನಮಗೆ
ಮೊದಲ ಪದ ಹಾಗೆ ಸಾಮಾನ್ಯ ವ್ಯತ್ಯಾಸ ಹಾಗೆ ಎಷ್ಟನೇ ಪದ ಇದೆಲ್ಲ ಬೆಲೆಗಳು ಗೊತ್ತಿರಬೇಕು. ಆದರೆ ಇಲ್ಲಿ ಏನಂತ ಹೇಳಿದ್ದಾರೆ, ಇಲ್ಲಿ ಹೇಳಿದ್ದಾರೆ ಸಮಾಂತರ ಶ್ರೇಣಿಯ ಮೊದಲ ಪದ ಅಂದರೆ ಎ ನಮಗೆ ಗೊತ್ತಿದೆ, ಹಾಗೆ ಕೊನೆಯ ಪದ ಗೊತ್ತಿದೆ. ಕೊನೆಯ ಪದವನ್ನು ನಾವು ಹೇಗೆ ಬರೀತೇವೆ, ಎಲ್ ಅಂತ ಬರೀತೇವೆ ಅಥವಾ ಎ ಎನ್ ಅಂತ ಬರೀತೇವೆ. ಸೊ ಈ ರೀತಿ ಎರಡು ಬೆಲೆಗಳು ಗೊತ್ತಿದ್ದಾಗ ನಾವು ಸಮಾಂತರ ಶ್ರೇಣಿಯ ಮೊತ್ತವನ್ನು ಹೇಗೆ ಕಂಡುಹಿಡಿತೇವೆ? ಸೊ ಅದನ್ನು ಕಂಡುಹಿಡಿಬೇಕಾದ್ರೆ ನಾವು ಈ ಸೂತ್ರವನ್ನು ಉಪಯೋಗಿಸ್ತೇವೆ. SN = n/2 ಇಂಟು a + l ಅಂತ ಬರಿತೇವೆ. ಅಥವಾ ಎಲ್ಲನ್ನು ನಾವು AN ಅಂತ ಕೂಡ ತೆಗೆದುಕೊಳ್ಬೋದು. SN = n/2 ಇಂಟು a + l, ANಗೆ ಸಮ. ಎಲ್ಲಿಗೆ ಇನ್ನೊಂದು ಹೆಸರು AN, ಕೊನೆಯ ಪದ. ಸೊ ಇದನ್ನು ಈ ರೀತಿಯಲ್ಲಿ ಕೂಡ ಬರಿಬೋದು. ಸೊ ಈ ಸಮೀಕರಣಕ್ಕೆ, ಈ ಸೂತ್ರಕ್ಕೆ ಸರಿಯಾಗಿರುವಂಥ ಆಯ್ಕೆ ಯಾವುದಿಲ್ಲಿ? ಇಲ್ಲಿ ಸಿ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಸಿ. SN = n ಇಂಟು a + l/2. ಇದು ಈ ಪ್ರಶ್ನೆಯ ಉತ್ತರ. 10ನೇ ಪ್ರಶ್ನೆ, 4x² - 81 = 0 ವರ್ಗ ಸಮೀಕರಣದ ಮೂಲಗಳು. ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 4x² - 81 = 0 ಆರ್. ಸೊ ಇಲ್ಲಿ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಬೇಕು. ಸೊ ಮೊದಲಿಗೆ ನಮಗೆ ಕೊಟ್ಟಿರುವಂಥ ಸಮೀಕರಣವನ್ನು ಬರೆಯುವ. 4x² - 81 = 0. ಇಲ್ಲಿ ನಾವು ನೇರವಾಗಿ ಬೆಲೆಗಳನ್ನು ಕಂಡುಹಿಡಿತಾ ಹೋಗ್ಬೋದು. ಹೇಗೆ ಅಂದರೆ 4x² ಈ -81 ಬಲಬದಿಗೆ ತೆಗೆದುಕೊಂಡು ಹೋಗುವ, ಆಗ +81 ಆಗ್ತದೆ. ಆಮೇಲೆ ಈ 4 ಬಲಬದಿಗೆ ತೆಗೆದುಕೊಂಡು ಹೋದಾಗ ಅದು ಛೇದ ಅಥವಾ ಡಿನಾಮಿನೇಟರ್ಗೆ ಬರ್ತದೆ. ಸೊ 81/4 ಅಂತ ಸಿಗ್ತದೆ. ನಂತರ ಏನು ಮಾಡಬೇಕಂದ್ರೆ ಎರಡೂ ಬದಿಯಲ್ಲೂ ಕೂಡ ಸ್ಕ್ವೇರ್ ರೂಟ್ ಅಥವಾ ವರ್ಗಮೂಲ ಮಾಡಬೇಕು. ಸೊ ಇಲ್ಲಿ ಎರಡೂ ಬದಿಯಲ್ಲೂ ವರ್ಗಮೂಲ ಮಾಡಿದಾಗ ಏನಾಗ್ತದೆ, ಇದು ವರ್ಗಮೂಲ x² ಅಂತ ಆಗ್ತದೆ. ಆಮೇಲೆ ಇದು ವರ್ಗಮೂಲ 81/4 ಅಂತ ಆಗ್ತದೆ. ಇಲ್ಲಿ ವರ್ಗಮೂಲ ಇದೆ, ಇಲ್ಲಿ ವರ್ಗ ಇದೆ. ಇದು ಎರಡೂ ಕೂಡ ಕ್ಯಾನ್ಸಲ್ ಆಗ್ತದೆ. ವರ್ಗಮೂಲ ಮತ್ತು ವರ್ಗ ಎರಡೂ ಕ್ಯಾನ್ಸಲ್ ಆಗಿ ಇಲ್ಲಿ ನಮಗೆ ಎಕ್ಸ್ ಅಂತ ಸಿಗ್ತದೆ. ಯಾಕೆಂದರೆ ವರ್ಗಮೂಲ x² ಅಂತ ಇದ್ದರೆ ವರ್ಗಮೂಲವನ್ನು ನಾವು ಹೇಗೆ ಬರೀತೇವೆ? x², ವರ್ಗಮೂಲ ಅಂದರೆ ಘಾತ ಅರ್ಧ. ಸೊ ಇದೆರಡೂ ಕೂಡ ಕ್ಯಾನ್ಸಲ್ ಆಗಿ ನಮಗೆ ಎಕ್ಸ್ ಅಂತ ಸಿಗ್ತದೆ. ಆಮೇಲೆ ಇಲ್ಲೀಗ ವರ್ಗಮೂಲ ಇದೆ. ಸೊ 81 ಹೇಗೆ ಬರೀಬೋದು? 81 ಅಂದರೆ 9 × 9 ಅಂತ ಗೊತ್ತಿದೆ. ಅಥವಾ 9ರ ಸ್ಕ್ವೇರ್ ಅಂದರೆ 81. ಹಾಗೆ 4 ನಾವು ಹೇಗೆ ಬರಿಬೋದು? 2 × 2 ಅಂದರೆ 2ರ ಸ್ಕ್ವೇರ್ ಅಂದರೆ 4. ಸೊ ಈ 81 ನಾನು 9ರ ಸ್ಕ್ವೇರ್ ಅಂತ ಬರೀತಾ ಇದ್ದೇನೆ, ಹಾಗೆ ಇದನ್ನು 2ರ ಸ್ಕ್ವೇರ್ ಅಂತ ಬರೀತಾ ಇದ್ದೇನೆ. ಸೊ ಈಗ ಇಲ್ಲಿ ಕೂಡ ಏನಾಗ್ತದೆ, ಈ ವರ್ಗ ಮತ್ತು ವರ್ಗಮೂಲ ಎರಡೂ ಬೆಲೆಗಳು ಕ್ಯಾನ್ಸಲ್ ಆಗ್ತದೆ. ಸೊ ಇದು ಮತ್ತು ಇದು ಕ್ಯಾನ್ಸಲ್ ಆಗಿ ಇಲ್ಲಿ 9 ಉಳಿಯುತ್ತದೆ. ಹಾಗೆ ವರ್ಗಮೂಲ ಚಿಹ್ನೆಯಿಂದ ನಾವು ಯಾವುದೇ ಬೆಲೆಗಳನ್ನು ಹೊರಗಡೆ ತೆಗೆದಾಗ ± ಅಂತ ಬರೀತೇವೆ. ಈಗ ಉದಾಹರಣೆಗೆ x² = 4 ಅಂತ ಇದ್ದರೆ x = ವರ್ಗಮೂಲ 4 ಅಂತ ಮಾಡಿದರೆ ಇದರ ಬೆಲೆಯನ್ನು ನಾವು ಹೇಗೆ ಬರೆಯುತ್ತೇವೆ? ± 2 ಅಂತ ಬರೀತೇವೆ. ಸೊ ಇಲ್ಲಿಗೆ ನಮಗೆ 9 ಸಿಗ್ತದೆ, ಹಾಗೆ 2 ಸಿಗ್ತದೆ. ಸೊ ± 9/2 ಅಂತ ನಮಗಿಲ್ಲಿ ಉತ್ತರ ಸಿಗ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂತ ನಾವು ತೆಗೆದುಕೊಳ್ಬೋದು. ಇಲ್ಲಿ 9/2 ಅಂದರೆ ಇಲ್ಲಿ ನೀವು ಗಮನಿಸ್ಬೋದು, ಡಿಯಲ್ಲಿ ಕೊಟ್ಟಿದ್ದಾರೆ ± 9/2 ಅಂತೇಳಿ. ಅದನ್ನು ನಾವಿಲ್ಲಿ ತೆಗೆದುಕೊಳ್ಬೋದು. ಸೊ ಇದು ಪ್ರಶ್ನೆ 1ರಿಂದ 10ರವರೆಗಿನ ಪರಿಹಾರ. ಹಾಗೆ ಪ್ರಶ್ನೆ 11ರಿಂದ 20ರವರೆಗಿನ ಪರಿಹಾರವನ್ನು ಪಾರ್ಟ್ 2 ಅಲ್ಲಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.